ಸರ್ ನಮಸ್ತೆ ಸರ್, ನಾನು ಶ್ರುತಿ ಅಂತ ಐರಾ ಟಿ ವಿಯಿಂದ. ಸೊ ನಾವೀಗ ಒಂದು ಸುದ್ದಿಯನ್ನು ಕೇಳ್ಪಟ್ವಿ. ನೀವು ಸುಗ್ಗಿ ಹುಗ್ಗಿ ಅಂತ ಹೇಳಿ ಒಂದು ಪ್ರೋಗ್ರಾಮನ್ನು ಆಯೋಜಿಸಿದ್ದೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ನಮಗೆ ವಿವರ ಕೊಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮೆಲ್ಲ ಬ್ಯಾಟರಾಯನಪುರ ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಂತ್ರಿಗಳು ಹಾಗೂ ಶಾಸಕರಾದ ಕೃಷ್ಣ ಬೈರೇಗೌಡರ ಒಂದು ನೇತೃತ್ವದಲ್ಲಿ ನಾವೊಂದು ಈ ಸುಗ್ಗಿ ಹುಗ್ಗಿ ಅನ್ನುವ ಒಂದು ನಮ್ಮ ನಾಡಿನ ನಮ್ಮ ದೇಶದ ಒಂದು ವೈಭವ ಅಂತೀವೋ ಇಲ್ಲ ನಮ್ಮ ಹಬ್ಬಗಳ ಆಚರಣೆ ಹೇಗಿರುತ್ತೆ ಅನ್ನೋದನ್ನು ಈ ಯುವ ಪೀಳಿಗೆಗೆ, ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಇಂಥವೆಲ್ಲ ಒಂದು ಆಚರಣೆಗಳನ್ನೆಲ್ಲ ಮರ್ತುಬಿಟ್ಟಿದ್ದಾರೆ. ಇವರೆಲ್ಲ ಏನಿದ್ರು ಒಂದು ಮೊಬೈಲ್ ಫೋನು IT ಅನ್ಕೋ ಒಂದು ಪ್ರಪಂಚದಲ್ಲಿ ಮುಳುಗೋಗಿದ್ದಾರೆ. ಸೊ ಇಂಥ ಯುವಕರಿಗೆ ಪ್ಲಸ್ ಎಲ್ಲರಿಗೂ ನಮ್ಮ ವೈಶಿಷ್ಟ್ಯತೆ, ನಮ್ಮ ಆಚರಣೆ, ನಮ್ಮ ಹಿಂದೂಗಳ ಹಬ್ಬಗಳ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ಬೇಕು ಅಂತ ಹೇಳಿ ನಮ್ಮ ಕೃಷ್ಣ ಬೈರೇಗೌಡರು ಹಾಗೂ ಅವ್ರ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡರು ಅವರ ಒಂದು ನೇತೃತ್ವದಲ್ಲಿ ಹುಗ್ಗಿ ಸುಗ್ಗಿ ಅಂತ ಹೋದ ವರ್ಷದಿಂದ ಒಂದು ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಾಮೂಹಿಕವಾಗಿ ಒಂದು ಆಚರಣೆಯನ್ನು ಇಟ್ಕೊಂಡಿದ್ವಿ. ಈ ಹುಗ್ಗಿ ಸುಗ್ಗಿಯಲ್ಲಿ ನಾವು ಸಂಕ್ರಾಂತಿ ಹಬ್ಬ ಹಳೆ ಕಾಲದಲ್ಲಿ ಯಾವ ಥರ ಆಚರಣೆ ಮಾಡ್ಕೊಂಬರ್ತಿದ್ವಿ, ಅದರದ್ದು ಏನು ವಿಶಿಷ್ಟತೆಗಳು ಅನ್ನೋದು ಥರ ಎಲ್ಲ ಈ ಬುಲ್ಲಕ್ ಕಾರ್ಟ್ ಅಂದರೆ ಎತ್ತಿನ ಗಾಡಿಯಲ್ಲಿ ಓಡಾಡುವಂಥ ಒಂದು ಅನುಭವ, ಜಾನಪದ ನೃತ್ಯಗಳು, ಅದೇ ರೀತಿ ಡ್ರಾಯಿಂಗ್ ಕಾಂಪಿಟೇಷನು, ಅದೇ ರೀತಿ ನಮ್ಮ ದೇಶಿ ಕ್ರೀಡೆಯಾದ ಕಬಡ್ಡಿಯ ಒಂದು ಕ್ರೀಡಾ ವ್ಯವಸ್ಥೆ ಮಾಡಿಟ್ಕೊಂಡಿದ್ದೀವಿ. ರಂಗೋಲಿ ಕಾಂಪಿಟೇಷನು ಪ್ಲಸ್ಸು ಬೇವು ಬೆಲ್ಲ ಇದ್ರದ ಒಂದು ಪ್ರಾಮುಖ್ಯತೆ, ಪ್ಲಸ್ ಅವರೇ ಬೇಳೆ ಮೇಳ, ಇಂಥ ಎಲ್ಲ ವಿವಿಧ ರೀತಿಯ ಹಬ್ಬದಲ್ಲಿ ನಾವು ಯಾವ ಥರ ಆಚರಣೆ ಮಾಡ್ತೀವಿ ಮನೆಯಲ್ಲಿ, ಅದರದ ಒಂದು ಸೊಗಡನ್ನು ನಮ್ಮೆಲ್ಲ ಜನರು ಗೊತ್ತಾಗಬೇಕು ಅಂತ ಹೇಳಿ ಇದನ್ನು ಒಂದು ಪಬ್ಲಿಕ್ಕಾಗಿ ಒಂದೆರಡು ದೊಡ್ಡ ಈವೆಂಟ್ನ, ಒಂದು ಕಾಮಿಡಿ ಈವೆಂಟು, ಆಮೇಲೆ ಒಂದು ಏನಂತೀವಿ ಜಾನಪದ ಹಾಡುಗಳು, ಈ ಥರದ್ದೆಲ್ಲ ದೊಡ್ಡ ಕಾನ್ಸೆಪ್ಟ್ಗಳು ಇಟ್ಕೊಂಡು ಈ ವರ್ಷ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಜಕ್ಕೂರ್ ಹತ್ರ ದಿನಾಂಕ 10, 11 ಹಾಗೂ 12 ಈ 3 ದಿನ ಒಂದು ವಿಜೃಂಭಣೆಯ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸುಗ್ಗಿ ಹುಗ್ಗಿ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಏನಕ್ಕೆ ಅಂತ ನಾನು ಮೊದಲೇ ಹೇಳ್ದಂಗೆ, ನಾವೆಲ್ಲರೂ ನಮ್ಮ ಪರಂಪರೆ, ಇದನ್ನು ಮರಿಬಾರ್ದು. ಅದರ ಒಂದು ಪ್ರಾಮುಖ್ಯತೆ, ಅದರದ್ದೊಂದು ಸೊಗಡು, ಅದರಲ್ಲಿರೋ ಆನಂದನ ಎಲ್ಲರಿಗೂ ಹಂಚಬೇಕು ಅಂತ ಹೇಳಿ ನಮ್ಮ ಕೃಷ್ಣ ಬೈರೇಗೌಡರು ಈ ರಾಜಕೀಯ ಜೀವನದಲ್ಲಿ ನಾವು ಬರೀ ಒಂದು ಡೆವಲಪ್ಮೆಂಟು ಅಂದರೆ ಈ ದಿನನಿತ್ಯದ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಬಿಟ್ಟು ಈ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಮನೋಭಾವ ಎಲ್ಲರಲ್ಲಿ ಇರಬೇಕು, ಎಲ್ಲರೂ ಒಂದು ಖುಷಿಯಾಗಿ ಒಂದು ಜೀವನ ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ವೈಯಕ್ತಿಕವಾಗಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ಈ ಒಂದು ಅಂದರೆ ಇಂಥ ಒಂದು ವಿಚಾರಗಳು ಅವ್ರಿಗೆ ಬರುತ್ತಲ್ಲ, ಇದರಲ್ಲಿ ಅವ್ರಿಗೆ ನಾವು ನಮ್ಮೆಲ್ಲ ಬ್ಯಾಟರಾಯನಪುರ ಕ್ಷೇತ್ರದ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಓಕೆ ಸರ್, ಮತ್ತು ಇದು ಎಷ್ಟು ಗಂಟೆಯಿಂದ ಶುರು ಆಗುತ್ತೆ? ಇದು ಬೆಳಗ್ಗೆ 10ನೇ ತಾರೀಕು ಬೆಳಗ್ಗೆ ಒಂದು ಅವರೇ ಬೇಳೆ ಮೇಳ ಅಂತ ಒಂದು ಟೋಕನ್ ಆಫ್ ಓಪನಿಂಗ್ ಅಂತ ಹೇಳಿ ಮಾಡ್ತೀವಿ. 11ನೇ ತಾರೀಕು ಬೆಳಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆದರೆ 11ನೇ ತಾರೀಕು 9 ಗಂಟೆಗೆ ಸ್ಟಾರ್ಟ್ ಆಗಿ ಅವತ್ತಿನ ದಿನ ಸೇಮ್ ಹೇಳಿದ್ನಲ್ಲ, ರಂಗೋಲಿ ಕಾಂಪಿಟೇಷನು, ಕಬಡ್ಡಿ ಪಂದ್ಯಾವಳಿ, ಡ್ರಾಯಿಂಗ್ ಕಾಂಪಿಟೇಷನು, ಆಮೇಲೆ ಫೋಕ್ ಡ್ಯಾನ್ಸು, ಈ ಥರ ಎಲ್ಲ ಇಂಟರ್ ಕಾಂಪಿಟೇಷನ್. ಅಂದರೆ ನಮ್ಮ ಕ್ಷೇತ್ರದಲ್ಲಿರೋ ಎಲ್ಲ ಏರಿಯಾಗಳಿಂದನೂ ಪಾರ್ಟಿಸಿಪೇಟ್ ಮಾಡಿ ಅವರ ಒಂದು ವಿಶಿಷ್ಟತೆ, ಅವರ ಒಂದು ಕ್ಯಾಲಿಬರ್ನ ಅಲ್ಲಿ ಅವತ್ತು ಎಲ್ಲ ಪಾರ್ಟಿಸಿಪೆಂಟ್ಸು ಅದನ್ನು ಅವ್ರಿಗೆ ಒಂದು ಸ್ಟೇಜ್, ಒಂದು ಪ್ಲ್ಯಾಟ್ಫಾರ್ಮ್ನ ಹಾಕ್ಕೊಟ್ಟಿದ್ದೀವಿ. ಸೊ ಅದರಲ್ಲಿ ವಿನ್ನರ್ಸ್ಗೆ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಕೊಡೋದಾಗಲಿ ಈ ಥರದ್ದು ಮಾಡಿ, ಆಮೇಲೆ ನಮ್ಮ ಸಂಕ್ರಾಂತಿ ಹಬ್ಬದ ವಿಶಿಷ್ಟವಾದ ಪೊಂಗಲ್, ಈ ಪೊಂಗಲ್ ಅಂತ ಏನಂತೀವಿ, ಆ ಪೊಂಗಲ್ನ ತಯಾರು ಮಾಡೋದು, ಅದರದ್ದು ಒಂದು ವಿಶಿಷ್ಟತೆ, ಇದೆಲ್ಲನೂ ಕೂಡಿ 11ನೇ ತಾರೀಕು 12ನೇ ತಾರೀಕು 2 ದಿನ ಇಷ್ಟು ವಿವಿಧ ಕಾರ್ಯಕ್ರಮಗಳು ಇರ್ತವೆ. ಓಕೆ ಸರ್.
ಹಾಗೆ ನೀವು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಲ ನಮ್ಮ ವೀಕ್ಷಕ್ಕೆ ಟಿವಿ ಕಡೆಗೆ? ನಮ್ಮ ವೀಕ್ಷಕರಿಗೆ ಹೇಳೋದೇನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ, ಯಾಕಂದರೆ ಸಂಕ್ರಾಂತಿ ಹಬ್ಬ ಇರೋದು 14ನೇ ತಾರೀಕು, ನಾವು ಅದಕ್ಕೆ 2 ದಿನದ ಮುಂಚೆನೇ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಹೆಂಗಿದ್ರು ಇದೆಲ್ಲ ಹಾಲಿಡೇ ಸೀಸನ್ ಇರುತ್ತೆ, ಶನಿವಾರ ಭಾನುವಾರ ರಜಾ ಇರೋದ್ರಿಂದ ನಮ್ಮೆಲ್ಲ ಜನ ಆದಷ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತಾ, ತಮ್ಮಲ್ಲಿ ನನ್ನ ಹೆಸರು ಹರಿ ಅಂತ, ವಿದ್ಯಾಪುರದ ಕಾಂಗ್ರೆಸ್ ಮುಖಂಡ. ಸೊ ನಮ್ಮೆಲ್ಲರ ಪರವಾಗಿ ನಮ್ಮ ಜನತೆ ಕೇಳ್ಕೊಳ್ಳೋದೇನೆಂದರೆ, ಅತಿ ಹೆಚ್ಚಾಗಿ ಮಕ್ಕಳು, ಹಿರಿಯರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಐರಾ ಟಿ ವಿಯವರು ಏನೊಂದು ಯೂಟ್ಯೂಬ್ ಚಾನೆಲ್ನ ಇವತ್ತು ನೀವೇನು ಚಾಲನೆ ಮಾಡ್ತಾ ಇದ್ದೀರಾ, ನಮ್ಮೆಲ್ಲರ ಪರವಾಗಿ ಐರಾ ಟಿ ವಿಗೂ ಶುಭಾಶಯಗಳು ಕೋರ್ತಾ, ನಿಮಗೂ ಒಳ್ಳೆಯದಾಗಲಿ, ಮುಂದೆ ನೀವು ಇನ್ನೂ ಉತ್ತಮ ಸ್ಥಾನಕ್ಕೆ ಬೆಳೀರಿ ಅಂತ ಹೇಳಿ ಆಶಿಸ್ತೀನಿ. ಅಮೂಲ್ಯವಾದ ಟೈಮನ್ನು ಕೊಟ್ಟು ನಮಗೆ ತುಂಬ ಸಪೋರ್ಟ್ ಮಾಡಿದ್ರಿ ಸರ್. ಹೀಗೆ ನಿಮ್ಮ ಆಶೀರ್ವಾದ ಪ್ರತಿ ಸತಿ ನಮ್ಮ ಮೇಲೆ ಇರಲಿ ಸರ್. ಖಂಡಿತ. ಐರಾ ಟಿ ವಿಗೂ ಎಲ್ಲ ನೀವು ಬಂದಿರೋ ಎಲ್ಲ ಸಿಬ್ಬಂದಿಗೆ, ಐರಾ ಟಿ ವಿಯ ಎಲ್ಲ ನಿಮ್ಮ ಸ್ಟಾಫ್ಗೆ ನಮ್ಮ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಸ್ಥಾನಕ್ಕೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ಲ ಬೆಳೀಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್.